ಓಬವ್ವನ ಗಂಡ ವ್ಯಾಪ್ತಿಯಲ್ಲಿ ನಿಂತ್ಕೊಂಡು ಕಾವಲು ಕಾಯ್ತಾ ಇರುವಾಗ ಹಸ್ಕೊಂಡಿರ್ತಾನೆ. ಸೊ ಅವನು ಕರೆದು ಬಿಟ್ಟು ಓಬವ್ವ ಮನೆ ಒಳಗೆ ಊಟಕ್ಕೆ ಹಾಕಿರ್ತಾಳೆ. ಊಟ ಮಾಡ್ತಾ ಇರುವಾಗ ಗಂಡನಿಗೆ ಬೆಕ್ಕಳಿ ಕಿಡ್ಕೋತದೆ. ನೀರು ತಿನ್ಕೊಳ್ಳೋಣ ಅಂತ ಹೋದಾಗ ಆಕಸ್ಮಿಕ ಆಗಿ ಮನೆಯಲ್ಲಿ ಖಾಲಿ ಬಿಂದಿಗೆ ಇರುತ್ತೆ. ಆ ಬಿಂದಿಗೆಯನ್ನು ಓಬವ್ವ ಎತ್ತುಕೊಂಡು ಕಣ್ಣೀರೋಡಲ್ಲಿ ನೀರು ತಿನ್ಕೊಂಡು ವಾಪಸ್ಸಾಗಿ ಓಬವ್ವ ಹನುಮಂತ ದೇವರ ಮೆಟ್ಲ ಹತ್ರ ನಿಂತ್ಕೊಂಡಾಗ ಆ ಕಿಂಡಿ ಮಾರ್ಗದಿಂದ ಹೈದರಾಲಿ ಸೈನಿಕರು ಒಬ್ಬೊಬ್ಬರೇ ಕೋಟೆ ಹೊರಗಿಂದ ಒಳಗಡೆಗೆ ನುಸುಳ್ಕೊಂಡು ಬರ್ತಿರ್ತಾರೆ. ಅಂದ್ರೆ ಈ ಕಡೆಯಿಂದನೇ ಬರ್ತಾ ಇರ್ತಾರೆ. ಅವರ ಬರುವಾಗ ಅವರು ಕೃಷಿ ಮಾತಿನ ಶಬ್ದ, ಖಡ್ಗದ ಶಬ್ದ ಓಬವ್ವ ಕೇಳಿಸ್ಕೊಂಡು ಮನೆ ಒಡೆ ನೀಳಿಸಿ ಕಂಡನಿಗಳೆಲ್ಲ ಆ ಮನೆಯಲ್ಲಿರುವಂತ ಒಣಕೆಯನ್ನು ತೆಗೆದುಕೊಂಡು ಕಚ್ಚೆಯನ್ನು ಹಾಕಿಕೊಂಡು ಬರುವಂತ ಶತ್ರು ತಲೆ ಮೇಲೆ ಒಣಕೆಯಿಂದ ಓಬವ್ವ ಒಬ್ಬೊಬ್ಬರ ತಲೆ ಮೇಲೆ ಒಡೆದು ಎದಾಗ್ತಾಳೆ. ನಾ ಒಡೆದಿರುವಂತ ಒಣಕೆಯನ್ನು ತಿನ್ಕೊಂಡು ಎಲ್ಲಾ ಹೈದರಾಲಿ ಕಡೆ ಸೈನಿಕರು ಡೆತ್ ಆಗಿದ್ದಾರೆ, ನಾರಿಲ್ಲ ಅಂತೇಳಿ ಓಬವ್ವ ವಾಪಸ್ಸಾಗಿ ತಿರುಕೊಂಡು ಬರುವಾಗ ಮೊದಲೊಬ್ಬ ಬಂದಿರುವಂತಹ ಹೈದರಾಲಿ ಸೈನಿಕ ಕಿಂಡಿ ಒಳಗೆ ತಪ್ಪಿಸ್ಕೊಂಡಿರ್ತಾನೆ. ಅವ ಬಂದು ಓಬವ್ವನ ಬೆನ್ನಿನ ಭಾಗದಲ್ಲಿ ಕತ್ತಿ ತಗೊಂಡು ಚುಚ್ಚುತ್ತಾನೆ. ಅದನ್ನೇ ನಾಗರ ಮೂವೀಸ್ನಲ್ಲಿ ಅಮರಳಾದಳು ಓಬವ್ವ. ಆ ಮೂವೀಸ್ನಲ್ಲಿ ತೀರೋಗಿರುವಂತಹ ಸನ್ನಿವೇಶ ತೋರಿಸಿರೋದು. ಬಟ್ ಮದಕರಿ ನಾಯಕನ ಓಬವ್ವ ಸನ್ಮಾನ ತಗೊಂಡು ಪ್ರಶಸ್ತಿ ತಗೊಂಡು ಆದ ನಂತರ ಆಮೇಲೆ ತೀರ್ಕೊಂಡು ಹೋಗ್ಲು ಅಂತೇಳಿ ಇಲ್ಲಿ ಇತಿಹಾಸದಲ್ಲಿ ಉಲ್ಲೇಖನ ಇದೆ. ಇದೇ ಕಿಂಡಿ ಮಾರ್ಗದಿಂದ ಒಬ್ಬ ಹಾಲು ಮಾರುವಂತ ಹೆಣ್ಣುಮಗಳು ಹಾಲು ಮೊಸರು ಹೊತ್ಕೊಂಡು ಬರ್ತಿರ್ತಾಳೆ ಕೋಟೆ ನಾಡಿಗೆ. ಹಾಲು ಮೊಸರು ಮಾರುವಂತ ಹೆಣ್ಮಗಳ ಸುದ್ದಿಯನ್ನು ಗೂಢಾಚಾರರು ಹೈದರಾಲಿ ವಿಷಯವನ್ನು ತಲುಪಿಸ್ತಾರೆ. ನಂತರ ಹೈದರಾಲಿ ನಮ್ಮ ಮದಕರಿ ನಾಯಕರ ಸೈನಿಕರಿಗೆ ಹಣದ ಆಸೆ, ಅಧಿಕಾರದ ಆಸೆ, ಡೈಮಂಡ್ ಆಸೆ ರೂಢಿಸ್ತಾನೆ. ಆ ಅಧಿಕಾರಕ್ಕೆ ಮತ್ತು ಹಣಕ್ಕೆ ವಂಚಿತನಾಗಿರುವಂತಹ ಕಳ್ಳಿ ನರಸಪ್ಪ ಈ ಕೋಟೆಯ ಮಾಹಿತಿಯನ್ನು ಹೈದರಾಲಿಗೆ ಹೇಳ್ಕೊಡ್ತಾನೆ. ಈ ಕಳ್ಳಿ ನರಸಪ್ಪ ಯಾರು ಅಂದರೆ ಆ ಚಿತ್ರದುರ್ಗದ ಕೋಟೆ ರಾಜ ಮದಕರಿ ನಾಯಕ. ಅವರ ಪೀರಿಯಡ್ನಲ್ಲಿ ಕಳ್ಳಿ ನರಸಪ್ಪ ನಾಯಕ ಪ್ರಧಾನಮಂತ್ರಿ ಆಗಿದ್ದ. ಆ ಪ್ರಧಾನಮಂತ್ರಿಯಿಂದ ಅವನ ಕೆಲಸದಿಂದ ತೆಗೆದುಹಾಕ್ತಾನೆ. ಮದಕರಿ ನಾಯಕನ ತಮ್ಮ ಪರಶುರಾಮ ನಾಯಕನಿಗೆ ಪಟ್ಟ ಕಟ್ತಾನೆ. ತೆಗೆದಿರ್ತಕ್ಕಂಥ ವ್ಯಕ್ತಿ ಹೈದರಾಲಿ ಕಡೆ ಸೇರ್ಕೊಡ್ತಾನೆ. ಇಲ್ಲಿರುವಂತ ವಿಚಾರವಲ್ಲ ಕಳ್ಳಿ ನರಸಪ್ಪ ನಾಯಕ ಹೈದರಾಲಿಗೆ ಹೇಳ್ಕೊಟ್ಟ. 1779ರಲ್ಲಿ ಹೈದರಾಲಿಗೆ ವಿನ್ ಸಿಗುವಂತಹ ಕಿಂಡಿ ವನಿಕೆ ಓಬವ್ವನ ಕಿಂಡಿ. ಆಕೋಸ್ಕರವಾಗಿ ಒಬ್ಬ ಸಾಮಾನ್ಯ ಸೈನಿಕನ ಹೆಂಡತಿಯಾಗಿ ಶತ್ರು ಸೈನಿಕನ ಒಣಕೆಯಿಂದ ಸದೆಬಡದೆಂಬ ಹೋರಾಟಕ್ಕೆ ಚಿತ್ರದುರ್ಗದ ಅಣದಲ್ಲಿ ಒಬ್ಬ ವೀರ ವನಿತೆ ಓಬವ್ವ ಈ ಕೋಟೆಯನ್ನು ಸಂರಕ್ಷಣೆ ಮಾಡಿದೆಂಬ ಐತಿಹಾಸಕ್ಕೆ ವನಿಕೆ ಓಬವ್ವನ ಕಿಂಡಿ ಫೇಮಸ್.